ಯಾರು ಇವಳು? ನಾನೇನಾದ್ರೂ ನಶೆಲಿ ವೀಕೆಂಡಲ್ಲಿ ಪ್ರೋಗ್ರಾಮ್ ಏನಾರ ಕೊಟ್ಬಿಟ್ನ ಇವಳಿಗೆ? ನೋಡಿದ್ರೆ ಸಾಕಾತ ಅವಳೆ, ನೋಡಿದ್ರೆ ಕೆಲ್ಸದೋಳ್ ತರ ಕಾಣಿಸ್ತಾಳಲ್ಲ. ಅಯ್ಯೋ, ಎಷ್ಟು ಚೆನ್ನಾಗಿ ನಾಲಿಗೆನ ಅಲ್ಲಾಡಿಸ್ತಾ ಇದೆಯಲ್ಲೇ. ಇದು ಸ್ವಲ್ಪನೇ, ಹಂಗಂತೀಯ? ಹೇಳಕ್ಕಾಗ್ದಿರೋಷ್ಟು ಸಮಾಚಾರ ಇದೆ. ಹಂಗಂತೀಯ? ಹಾಗೇನೆ. ಅಯ್ಯಯ್ಯೋ, ಬಾ ಪೂಜೆನ ಪ್ರಾರಂಭಿಸೋಣ. ನೆನ್ನೆ ಹೊಡೆದಿದ್ದೆಲ್ಲ ಇಳದೆ ಹೋಯ್ತಲ್ಲೇ. ECR ರೋಡಲ್ಲಿ ಸೆಕ್ಯೂರಿಟಿ ಇಲ್ಲ, ಇದಕ್ಕೋಸ್ಕರನೇ ಮನೆ ಇಟ್ಕೊಂಡಿದ್ದೀರಾ? ಸರಿ, ಇದು ಮೊದ್ಲು ಎಲ್ಲಾದ್ರೂ ಇಲ್ಲಿಗೆ ಬಂದ್ ಹೋಗಿದೀಯಾ? ಯಾಕೆ ಡೌಟಾ? ಇರಲ್ವ ಮತ್ತೆ, ನಾನು ಒಂದ ಎರಡ ಜ್ಞಾಪ ಇಟ್ಕೊಳಕ್ಕೆ. ಕೆನ್ನೆ ತಾನೇ ಗಿಂದೆ ಅಷ್ಟ್ ನಾಚ್ಕೋತಿದ್ಯಾ? ನೋವ್ತಿದೆ. ಅಯ್ಯೋ, ಆಡಿಯೋ ಕೇಳ್ತಿದ್ದಂಗೆ ಆಫ್ ಹೊಡ್ದಂಗಿದೆಯಲ್ಲಪ್ಪ. ಕೂತ್ಕೋ ಕೂತ್ಕೋ. ಬೆಳಗಾಗೋ ಮುಂಚೆನೆ ಬಂದ್ಬಿಟ್ಟೆ. ನೆನ್ನೆ ಎಲ್ಲಿದ್ದೆ? ಅಯ್ಯ, ನಾನ್ ನೆನ್ನೆ ಎಲ್ಲಿದ್ದೆ, ಮೊನ್ನೆ ಎಲ್ಲಿದ್ದೆ ಅದೆಲ್ಲ ನಿಂಗ್ ಬೇಡ. ಇವಾಗ ನಾನ್ ಯಾಕೆ ಬಂದಿದ್ದೀನಿ ಆ ಕೆಲ್ಸ ನೋಡು, ಸರಿನಾ? ಏನ್ ಮರ್ಯಾದೆ ಇಲ್ದೆ ಮಾತಾಡ್ತಿದ್ದಾಳೆ. ಸರಿ ಇಲ್ಲಪ್ಪ ಇವಳು. ನಮ್ ಜಾಗಕ್ಕೆ ಬಂದು ನಮ್ಗೆ ಕಾಟ ಕೊಡ್ತಾಳಲ್ಲಪ್ಪ ಇವಳು. ಇವಳನ್ನ ಸುಧಾರ್ಸಕ್ಕೆ ಒಂದು ಹಾಫ್ ಹೊಡಿಬೇಕು ಅನ್ಸುತ್ತೆ. ಓಯ್, ಇದನ್ನೇ ಕುಡ್ಕೊಂಡಿದ್ರೆ ಮತ್ತೇನ್ ಮಾಡ್ತೀಯಾ? ಏನ್ ಇಷ್ಟು ಸ್ಪೀಡ್ ಆಗಿದ್ದಾಳೆ? ನೋಡಿದ್ರೆ ಇವಳು ಮಲಯಾಳಿ ತರ ಇದ್ದಾಳೆ. ಇವಳು ಸ್ಪೀಡ್ ನೋಡಿದ್ರೆ ಆಂಧ್ರ ಹುಡುಗಿ ತರ ಕಾಣಿಸ್ತಾಳಲ್ಲ. ಹೆಂಗ್ ಇವಳನ್ನ ಸಂಭಾಳಿಸೋದು? ಏನಯ್ಯ ಗೊಣಗ್ತಿದ್ಯಾ? ಏನೂ ಇಲ್ಲ, ನಿನ್ನೆ ರಾತ್ರಿ ಹೊಸ ಬ್ರ್ಯಾಂಡು, ಅದಕ್ಕೆ ಮೈಕೆಲ್ಲ ನೋಯ್ತಾ ಇದೆ. ಆ ಕಷ್ಟ ನಿನಗ್ ಬೇಡ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಅಗಂತ್ಯ, ಹಾಗಂದ್ರೆ ಇವತ್ತು ರಾತ್ರಿ ಎಲ್ಲ ಶಿವರಾತ್ರಿ ಇದೆ. ಇದೇನಕ್ಕೆ? ಇದು ಇಂಗ್ಲಿಷ್ ಫಿಲಂ ಸ್ಟೈಲ್. ಹಂಗಂತೀಯ? ಹಾಗೇನೆ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಏನೇನೋ ಮಾಡ್ತಾಳಲ್ಲಪ್ಪ ಇವಳು. ಇವಳು ಏನೋ ಒಂದ್ ಗತಿ ಕಾಣಿಸ್ತಾಳೆ. ಏನ್ ಕಾಣಿಸುತ್ತೆ ಇವತ್ತು? ಅನ್ಭವಿಸ್ ರಾಜ, ಅನ್ಭವಿಸು. ಅಯ್ಯೋ, ಹೆಂಗವಳು ಇವಳು. ಇಂಚಿಂಚಾಗೆಲ್ಲ ಅಳತೆ ಮಾಡ್ತಾಳಲ್ಲಪ್ಪ ನನ್ನ ದೇಹನ. ನೀನು ಹೋಗ್ಬೇಕಾದ್ರೆ ಜಾಗಕ್ಕೆ ಬಂದಿದ್ಯಾ? ಹೋಗು. ಜೀವನ ಅಂದಮೇಲೆ ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಗೋದಿಲ್ಲ. ಹೀಗೆ ನನ್ನ ಫ್ರೆಂಡು ಪ್ರೀತಿ ಪ್ರೇಮ ಅಂತ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ಲು. ಹಾಗೆ ಡಿಪ್ರೆಷನ್ ಕೂಡ ಹೋಗಿದ್ಲು. ತುಂಬಾನೇ ಪ್ರೀತಿಲಿ ಮೋಸ ಕೂಡ ಹೋಗಿದ್ಲು. ಹೀಗೆ ಅವನನ್ನು ಮರೆಯೋಕ್ ಆಗಲ್ಲ ಅಂತ ತುಂಬಾ ಹಿಂಸೆ ಕೂಡ ಪಡ್ತಾ ಇದ್ಲು. ಅವಾಗ ನನಗೆ ತಕ್ಷಣ ನೆನಪಾಗಿದ್ದು ಪಂಡಿತ್ ಶ್ರೀಕಾಂತ್ ರಾವ್ ಆಚಾರ್ಯ ಅಂತ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೊಳ್ಳೆಗಾಲದಿಂದ ನೇರವಾಗಿ ಪರಿಹಾರ ಕೊಡುತ್ತಾರೆ. ಇವರ ನಂಬರ್ ಅನ್ನು ನಾನು ಅವಳಿಗೆ ಶೇರ್ ಮಾಡಿದೆ. ಜಸ್ಟ್ 24 ಗಂಟೆಗಳಲ್ಲಿ ಶಾಶ್ವತವಾಗಿ ಅವಳಿಗೆ ಪರಿಹಾರ ಕೊಟ್ಟಿದ್ದಾರೆ. ಇವಾಗ ಅವಳು ತುಂಬಾನೇ ಖುಷಿಯಾಗಿದ್ದಾಳೆ. ಹಾಗೆ ನಿಮ್ಗೂ ಕೂಡ ಯಾವುದೇ ವಿಚಾರ ಆಗಿರ್ಬೋದು, ವಿದ್ಯೆ, ಉದ್ಯೋಗ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ ಏನೇ ಇದ್ದರೂ ಕೇವಲ 24 ಗಂಟೆಗಳಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಅವರ ನಂಬರ್ ಅನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.